ಶಂಕರ್ ನಾಗ್ ಅವರು ಇಲ್ಲಿ ಬಂದವಾಗ ಕುಮಟಾ ಹೊನ್ನಾವರದಲ್ಲಿ ಎಷ್ಟು ಆಟೋಗಳಿದ್ದು ಡ್ರೈವರ್ಸ್ ಆಟೋ ತಗೊಂಡು ಆವಾಗ ಅಲ್ಲಿಂದ ಇಲ್ಲಿ ತನಕ ಕೆಳಗೆ ತನಕ ಸಾಲು ಫುಲ್ಲು. ಇದು ಶಂಕರ್ ನಾಗ್ ಅವರು ಅಂದರೆ ನಮ್ಮ ಮಾವ ಆಗ್ತಾರೆ. ಅವರು ಯಾವಾಗ ಎಲ್ಲ ಬರ್ತಾ ಇರ್ತಿದ್ರು ಪ್ರೀತಿಯಿಂದ ವಿಶ್ವಾಸದಿಂದ. ಶಂಕರ್ ನಾಗ್ ಅವರು ಅನಂತ್ ನಾಗ್ ಅವರು ಹೆಸರು ಗುರುಪ್ರಸಾದ್ ಅಂತ. ನಮ್ಮ ಶಂಕರಣ್ಣವ್ರು ಏನಿದ್ದಾರೆ ಅವ್ರಿಗೆ ಇವರು ಮಾವ ಆಗ್ಬೇಕು ಆ್ಯಕ್ಚುಲಿ. ಅವ್ರ ತಾಯಿಯ ಕಸಿನ್ನು. ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಸರ್. ಶಂಕರಣ್ಣನ ನಾವು ಯಾರು ನೋಡಿಲ್ಲ ಸರ್. ಬಹುತೇಕ 90s ಕಿಡ್ಸ್ಗೆಲ್ಲ ಭಾಳ ಫೇವ್ರೇಟ್ ಅಂತಂದರೆ ನಮ್ಮ ಶಂಕರಣ್ಣವರು. 90s ಅಷ್ಟೊತ್ತಿಗೆ ಅವ್ರ ಕಾಲವಾಗ್ಬಿಟ್ಟಿದ್ರು. ಅವ್ರು ಹೇಗಿರ್ತಿದ್ರು ಸರ್ ಇಲ್ಲಿ? ಅವರು ಅಂದರೆ ಎಷ್ಟೇ ದೊಡ್ಡ ಮನುಷ್ಯ ಇದ್ರೂ ಅವರಿಗೆ ಅಂದರೆ ಮನುಷ್ಯನಿಗೆ ಏನು ದೊಡ್ಡಸ್ತನ ಇದಿರುತ್ತೆ. ಅವರು ಆ ಥರ ಅಲ್ಲ, ಅಂದರೆ ಸರಳ ಜೀವಿ. ಇಲ್ಲಿ ಬಂದ್ರೂ ಇಲ್ಲಿ ವಾತಾವರಣಕ್ಕೆ ಯಾವ ಥರ ಇರಬೇಕು ಆ ಥರನೇ ಇರ್ತಿದ್ರು ಅವರು. ನಾನೊಬ್ಬ ದೊಡ್ಡ ಮನುಷ್ಯ ಅದು ಏನು ಭಾವನೆ ಇರ್ತಿರ್ಲಿಲ್ಲ. ಮತ್ತು ಅವ್ರು ಬಂದರೆ ಶಂಕರ್ ನಾಗ್ ಅವರು ಬಂದರೆ ಅಂತಂದರೆ, ಅನಂತ್ ನಾಗ್ ಅವರು ಬಂದ್ರೆ ಅಂತಂದರೆ ಭಾಳ ಜನ ಇಲ್ಲಿ ಅವರು ಅಭಿಮಾನಿಗಳು ಎಲ್ಲ ಕುಮಟಾ ಸುತ್ತಮುತ್ತಲ ಜನ ಬಂದು ಬರ್ತಿದ್ರು, ಸಿಗ್ಲಿಕ್ಕೆ ಬರ್ತಿದ್ರು. ಅವರು ಆಟೋ ರಾಜ ಫಿಲ್ಮ್ ತೆಗೆದ ನಂತರ ರಿಲೀಸ್ ಆದಮೇಲೆ ನಾನು ನೋಡಿದ್ದು, ಅಂದರೆ ಕಣ್ಣಿಂದ ನೋಡಿದ್ದು. ಅವು ಶಂಕರ್ ನಾಗ್ ಅವರು ಇಲ್ಲಿ ಬಂದವಾಗ ಕುಮಟಾ ಹೊನ್ನಾವರದಲ್ಲಿ ಎಷ್ಟು ಆಟೋಗಳಿದ್ದು ಆ ಎಲ್ಲ ಆಟೋಗಳು ಮತ್ತು ಡ್ರೈವರ್ಸ್ ಆಟೋ ತಗೊಂಡು ಆವಾಗ ಲೆಮ್ರೇಟಾ ಆಟೋ ಇತ್ತು, ಲೆಮ್ರೇಟಾ ಕಂಪನಿದು. ಅಲ್ಲಿಂದ ಇಲ್ಲಿ ತನಕ ಕೆಳಗೆ ತನಕ ಸಾಲು ಫುಲ್ಲು ಇದು ಆಟೋಗಳು. ಅಷ್ಟು ಅಭಿಮಾನಿಗಳು ಇದ್ದರು. ಅಂದರೆ ಅವರೊಟ್ಟಿಗೆ ಫೋಟೋ ಎಲ್ಲ ತಗೊಂಡು ನಾನು ಶಂಕರಣ್ಣ ಈ ಊರಿಗೆ ಬಂದಾಗ ಯಾವ ರೂಮಲ್ಲಿ ಉಳ್ಕೊಂತ ಇದ್ರು ಇಲ್ಲಿ? ಅವಾಗ ಹಳೇ ಮನೆ ಇತ್ತು. ಅವಾಗ ಇದು ರಿನೋವೇಷನ್ ಆಗಿದೆ. ಇದು ರಿನೋವೇಷನ್ ಮಾಡಿದ್ದಾರೆ. ಇದೆಲ್ಲ ರಿನೋವೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅವರು ಬಂದವಾಗ ಅಂದರೆ ಉಳಿಲಿಕ್ಕೆ ಎಲ್ಲ ಬಹಳ ಸರಳ ವ್ಯಕ್ತಿ ಮತ್ತು ಎಲ್ಲರಿಗೂ ಬೇಕಾದವರು. ಯಾರು ಜಾಸ್ತಿ ಎಲ್ಲಿರ್ತಿದ್ರು ಅವರು ಬಂದರೆ ಇಲ್ಲೇ ಇರ್ತಿದ್ರು. ಅವರು ಶಂಕರ್ ನಾಗ್ ಅವರು ಬರ್ತಿದ್ರು, ಅನಂತ್ ನಾಗ್ ಅವರು ಬರ್ತಿದ್ರು. ಇಲ್ಲ ಭಜನೆಗಳನ್ನು ಹೇಳ್ತಿದ್ವಿ. ಹೌದು. ಈಗ ಶಂಕರಣ್ಣವ್ರದ್ದು ಅದೆಲ್ಲ ಆಯಿತು. 90s ಅವರು ಆ್ಯಕ್ಚುಲಿ ಕಾಲವಾಗಿದ್ದಲ್ವ, ಆ ಸಂದರ್ಭದಲ್ಲಿ ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಷಯ? ಅವಾಗ ನಿಮ್ಗೆ ಏಜ್ ಎಷ್ಟಾಗಿತ್ತು? ನಾನು ಆವಾಗ 9th ಸ್ಟ್ಯಾಂಡರ್ಡ್ ಕಲಿತಾ ಇದ್ದೆ, ಇಲ್ಲಿ ಹೈಸ್ಕೂಲ್ ಕಲಿತಾ ಇದ್ದೆ. ಆವಾಗ ನನಗೆ ಹೋಗ್ಲಿಕ್ಕಾಗಿಲ್ಲ. ನಮ್ಮ ತಾಯಿಯವರು ಮತ್ತು ಆವಾಗ ಅಲ್ಲಿ ಬೆಂಗಳೂರಿಗೆ ಭಾಳ ಬೇಸರ ಆಯಿತು. ಅಂದರೆ ಅವರು ಅಂದರೆ ದೊಡ್ಡ ಮನುಷ್ಯ ಅಂತ ಅವರು ಹೇಳ್ಸ್ಕೊಳ್ತಿರ್ಲಿಲ್ಲ ಯಾರಿಗಾಗಲಿ. ಈಗ ನೀವು ಬಂದ್ರೂ ನಮಸ್ಕಾರ ಅಣ್ಣ ಅಂತ ಹೀಗೆ ಆ ಥರದ್ದು ಇದು ಮಾಡ್ತಿದ್ರು. ಯಾರು ಸಿಕ್ಕಿದ್ರೆ ಅವರು ಬಹಳ ಅಭಿಮಾನಿಗಳಿಗೆ ಒಳ್ಳೆಯ ಒಂದು ಇದು ಕೊಡ್ತಿದ್ರು. ಅವರು ಹೆಚ್ಚು ಇಲ್ಲೆಲ್ಲ ಒಳ್ಳೆಯಲ್ಲೆಲ್ಲ ಸ್ನಾನ ಮಾಡೋರಂತೆ. ಅಂದರೆ ನಮ್ಮ ಮನೆ ಹಿಂದ್ಗಡೆಗೆ ಇದಿದೆ, ಹೊಳೆ ಇದೆ. ಆವಾಗ ಅವಳ ಮಗಳಿಗೆ ಸ್ನಾನ ಮಾಡಲಿಕ್ಕೆ ಅಂದರೆ ಸ್ವಿಮ್ಮಿಂಗ್ ಕಲಿಸ್ಲಿಕ್ಕೆ ಇದನ್ನು ಟ್ಯೂಬನ್ನು ತಗೊಂಡು, ಹೌದು ಅವಳ ಹೆಸರು ಕಾವ್ಯ ಕರ್ಕೊಂಡು ಬರ್ತಿದ್ರು. ಅಂದರೆ ನಾನು ನೋಡಿದ್ದು ಇದಂತಂದರೆ ಇನ್ನೂ ನನಗೆ ನೆನಪಿದೆ. ಇದ್ರ ಫುಲ್ ಸ್ಲೀವ್ ವೈಟ್ ಕಲರು ಬನಿಯನು ಮತ್ತು ಹಾಫ್ ಇದು ಟೈಟ್ ಬಿಳಿ ಕಲರ್ ಚಡ್ಡಿ, ಸ್ವಿಮ್ಮಿಂಗ್ ಡ್ರೆಸ್ಸೇ ಬರುತ್ತೆ. ಅದು ಹಾಕ್ಕೊಂಡು ಬರ್ತಾಯಿದ್ರು. ಬಂದು ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಅವಳಿಗೆ ಸ್ವಿಮ್ಮಿಂಗ್ ಕಲಿಸಿ ನಂತರ ನಮ್ಮನೆ ಬಂದ್ಕೊಂಡು ಕೊಂಕಣಿಯಿಂದ ನನಗೊಂದು ಚಹಾ ಮಾಡಿಕೊಡಿ ಅಂತ ಚಹಾ ಕುಡ್ಕೊಂಡು ಈ ಕಡೆ ಬರ್ತಾಯಿದ್ರು. ಟೀ ಕುಡ್ಕೊಂಡು ಈ ಕಡೆ ಬರ್ತಾಯಿದ್ರು. ಶಂಕರ್ ನಾಗ್ ಅವ್ರದ್ದು ಮಾತೃಭಾಷೆ ಕೊಂಕಣಿ ಆದ್ರೂ ಕನ್ನಡ ಅಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ಆಡ್ತಾ ಇದ್ರು. ಹೆಚ್ಚು ಕನ್ನಡನೇ ಮಾತಾಡ್ತಾ ಇದ್ರು? ಇಲ್ಲ, ನಮ್ಮ ಇಲ್ಲಿ ಬಂದರೆ ನಮ್ಮ ಕೊಂಕಣಿನೇ ಮಾತಾಡ್ತಿದ್ರು. ಅವ್ರಿಗೆ ಎಲ್ಲ ಕನ್ನಡ ಮಾತಾಡ್ತಿದ್ರು ಅವರು. ಯಾಕಂದ್ರೆ ಆಕಾಶವಾಣಿನಲ್ಲಿ ಒಂದು ಆಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಹಂಗಾಗಿ ಕೇಳಿದೆ ಆ್ಯಕ್ಚುಲಿ. ಸರ್, ಈಗ ಆಯ್ತು, ಈ ಪ್ಲೇಸು ಎಲ್ಲಿ ಬರುತ್ತೆ ಸರ್? ಇದು ಸ್ಥಳದ ಹೆಸರು ಹೇಳ್ಬೋದು? ಇದು ಸ್ಥಳ ಅಂದರೆ ಮಲ್ಲಾಪುರ, ಅಂದರೆ ಹೊನ್ನಾವರ ತಾಲೂಕು, ಮಲ್ಲಾಪುರ ಗ್ರಾಮ. ಶಂಕರಣ್ಣ ಮಾಡಿರೋಂಥ ಯಾವ ಪಾತ್ರ ಅಥವಾ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ನನಗೆ ಅಂದರೆ ಭಾಳ ಇಷ್ಟ ಆಗಿದೆ ಅಂದರೆ ಗೀತ ಮತ್ತು ಆಟೋ ರಾಜ. ಅದೆರಡು ಫಿಲ್ಮು ಭಾಳ ಸಾಂಗ್ಸು ಮತ್ತು ಅದರೊಳಗೆ ಇರುವಂತಹ ಒಂದು ಫಿಲ್ಮಿಂದು ಒಂದು ಏನು ಹೇಳ್ತಾರೆ ಕಂಟೆಂಟ್ ಬಹಳ ಇಷ್ಟ ಆಯಿತು. ಆಟೋ ರಾಜನೂ ಹೌದು. ಮತ್ತು ಸರ್, ಇಲ್ಲಿಗೆ ಈ ಆಟೋ ಡ್ರೈವರ್ಸ್ ಎಲ್ಲ ಹುಡುಕೊಂಬರೋದೆಲ್ಲ ಕಾಮನ್? ಈಗಲೂ ಬರ್ತಾ ಇರ್ತಾರೆ? ಈಗ ಬರಲ್ಲ, ಈಗ ಅವರು ಸ್ವರ್ಗಸ್ಥರಾಗಿದ್ದಾರಲ್ಲ. ಹಾಗಾಗಿ ಅನಂತ್ ನಾಗ್ ಅವರು ಬಂದಾವಾಗ ಬರ್ತಾರೆ ಜನ. ಬಟ್ ಅವರು ಯಾಕಂದರೆ ಬರ್ತಾರೆ ಇಲ್ಲಿ ವರ್ಷಕ್ಕೊಂದು ಸಲ ಅಥವಾ 2 ಸಲ ಬಂದು ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಅವರಿಗೂ ಭಕ್ತಿ ಮತ್ತು ಇದು ಬಹಳ ಇದೆ. ಇಲ್ಲಿ ಬರ್ತಾರೆ, ನಮ್ಮ ಮಠಕ್ಕೆ ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಬರ್ತಾರೆ. ನೋಡಿ, ಇವರನ್ನ ಯಾಕೆ ನಾವು ಸಂಪರ್ಕ ಮಾಡಿದ್ವಿ ಅಂದರೆ, ನಮ್ಮ ಶಂಕರಣ್ಣ ಇವತ್ತಿಗಿದ್ದಿದ್ರೆ ನವೆಂಬರ್ 10ಕ್ಕೆ 70 ವರ್ಷಗಳಾಗ್ತಾ ಇತ್ತು ಅವರಿಗೆ. ಸೊ ಹಂಗಾಗಿ ಇವತ್ತು ನೆನೆಸಲೇಬೇಕಾದಂಥ ಕನ್ನಡಿಗರು, ನೆನೆಸಲೇಬೇಕಾದಂಥ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಅಂದರೆ ಅದು ಶಂಕರ್ ನಾಗ್. ಸೊ ಹಂಗಾಗಿ ಇವತ್ತು ನಾವು ಬಂದಿದ್ದೀವಿ.
ಇಷ್ಟು ಮಾಹಿತಿ ನಾವು ಕೊಟ್ಟಿದ್ದೀವಿ. ಇಷ್ಟ ಆಗಿದ್ದರೆ ಶಂಕರಣ್ಣವ್ರ ಅಭಿಮಾನಿಗಳು ಯಾವ ಸಿನಿಮಾ ನಿಮ್ಗೆ ಇಷ್ಟ, ಯಾವ ಕ್ಯಾರೆಕ್ಟರ್ ಇಷ್ಟ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯವಾದರೆ ಒಮ್ಮೆ ಅವ್ರು ಓಡಾಡಿರೋ ಜಾಗದಲ್ಲಿ ಬಂದು ನೀವು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.